ಮಂಗಳೂರಿನ ಕುಡುಪು ಬಳಿ ಗುಂಪು ಹತ್ಯೆ ಪ್ರಕರಣದಲ್ಲಿ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ 3 ಜನ ಪೊಲೀಸರನ್ನ ಅಮಾನತು ಮಾಡಲಾಗಿದೆ, ಸಸ್ಪೆಂಡ್ ಮಾಡಲಾಗಿದೆ. ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಈ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿದ್ದಾರೆ. ನಿರ್ಲಕ್ಷ್ಯ ತೋರಿದಂತಹ 3 ಜನ ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಮೊದಲು ಅಸಹಜ ಸಾವು ಅಂತ ಪ್ರಕರಣ ದಾಖಲು ಮಾಡಲಾಗಿತ್ತು. ಅದಾದ್ಮೇಲೆ ತನಿಖೆ ನಡೆಸಿದ ನಂತರ ಇದು ಕೊಲೆ ಅನ್ನೋದು ದೃಢಪಡಿತು. 3 ಪೊಲೀಸರನ್ನ ಕರ್ತವ್ಯ ಲೋಪದಡಿ ಸಸ್ಪೆಂಡ್ ಮಾಡಲಾಗಿದೆ. ಮಂಗಳೂರು ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶಿವಕುಮಾರ್, ಹೆಡ್ ಕಾನ್ಸ್ಟೇಬಲ್ ಚಂದ್ರ ಪಿ, ಪೇದೆ ಯಲ್ಲಾಲಿಂಗ, ಸಸ್ಪೆಂಡ್ ಆಗಿರುವಂತಹ 3 ಜನ ಪೊಲೀಸ್ ಅಧಿಕಾರಿಗಳು. ಅನುಪಮ್ ಅಗರ್ವಾಲ್ ಏನ್ ಹೇಳಿದ್ರು ಕೇಳಿಸಿ. ಕ್ರಿಕೆಟ್ ಸಮಯದಲ್ಲಿ ಹೊಡೆದಿದ್ದಾರೆ ಅಂತ ಈ ಮಾಹಿತಿ ಕೆಲವರು ಫೋನ್ ಮಾಡಿ ಸ್ಥಳೀಯ SBK ಮತ್ತು ಆಫೀಸರ್ಸ್ಗೆ ಇದು ಗಮನ ತಂದಿತ್ತು. ಆದರೆ ದೇ ಫೇಲ್ ಟು ಬ್ರಿಂಗ್ ಇಟ್ ಟು ಅವರ್ ನೋಟಿಸ್ ಆ್ಯಂಡ್ ಅದರಿಂದ ಕೇಸ್ ವಿಚ್ ಕುಡ್ ಹ್ಯಾವ್ ಬಿನ್ ಡೈರೆಕ್ಟ್ಲಿ ಟೇಕನ್ ಆಸ್ ಎ ಮರ್ಡರ್ ಕೇಸ್ ವಿ ಟುಕ್ ಅಂಡರ್ ಎನ್ ಸಸ್ಪಿಷಿಯಸ್ ಡೆತ್. ಆದರೆ ಸೊ ಫರ್ದರ್ ನಾವು ಇನ್ವೆಸ್ಟಿಗೇಟ್ ಮಾಡಿ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿಕೊಂಡು ಈ ಕೇಸಲ್ಲಿ ಗ್ರಾಮಾಂತರ ಸ್ಟೇಷನ್ ಇನ್ಚಾರ್ಜ್ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಆ ಏರಿಯಾದು ಬೀಟ್ ಕಾನ್ಸ್ಟೇಬಲ್ ಯಲ್ಲಾಲಿಂಗ ಮತ್ತು ಆ ಏರಿಯಾದು ಸ್ಪೆಷಲ್ ಬ್ರಾಂಚ್ ಹೆಡ್ ಕಾನ್ಸ್ಟೇಬಲ್ ಚಂದ್ರ, ಈ 3 ಜನರಿಗೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯತೆ ತೋರಿಸಲಿಕ್ಕೆ ಅವ್ರಿಗೆ ಈಗ ಅಮಾನತು ಮಾಡಿದ್ದೀವಿ. ಸಾರಿಗೆ ಬಸ್ನಲ್ಲಿ ಮಾರ್ಗ ಮಧ್ಯೆ ನಮಾಜ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಗೆ ಹಾಜರಾಗದೇನೆ ಡ್ರೈವರ್ AR ಮುಲ್ಲಾ ಪರಾರಿಯಾಗಿದ್ದಾನೆ. ಈಗ ಬಸ್ ನಿಲ್ಲಿಸಿ ನಮಾಜ್ ಮಾಡಿದಂತಹ ಡ್ರೈವರ್ ಮುಲ್ಲಾನನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ವಿಚಾರಣೆ ಹಂತದಲ್ಲಿದೆ. ಈಗ ಡ್ರೈವರ್ ಎಸ್ಕೇಪ್ ಆಗಿರೋದು, AR ಮುಲ್ಲಾ ಎಲ್ಲಿದ್ದಾರೆ ಎನ್ನುವಂತ ಹುಡುಕಾಟ ನಡೀತಾ ಇದೆ. ಡ್ರೈವರ್ ಮುಲ್ಲಾಗಾಗಿ ಡಿಪೋದಲ್ಲಿ ತೀವ್ರ ವಿಚಾರಣೆ ಅಂದ್ರೆ ಶೋಧ ನಡೀತು. ವಿಚಾರಣೆಗೆ ಗೈರಾಗಿ ಅಶಿಸ್ತು ತೋರಿದ್ದಕ್ಕೆ ಅಮಾನತು ಶಿಕ್ಷೆಗೆ ಒಳಪಡಿಸಲಾಗಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶಿಡ್ಲಕಟ್ಟೆ ಗ್ರಾಮಕ್ಕೆ ಸಂಪರ್ಕಿಸಲು ರಸ್ತೆಯೇ ಇಲ್ಲದಂತಾಗಿದೆ. 15 ವರ್ಷಗಳಿಂದ ರಸ್ತೆಗಾಗಿ ಗ್ರಾಮಸ್ಥರು ಮನವಿ ಮಾಡ್ತಾನೆ ಇದ್ದಾರೆ. ಆದರೆ ರಸ್ತೆ ಮಾತ್ರ ಇನ್ನೂ ಸಿಕ್ಕಿಲ್ಲ. ಮಣ್ಣಿನ ರಸ್ತೆಯಲ್ಲಿ ಗ್ರಾಮಸ್ಥರು ಪ್ರತಿನಿತ್ಯ ಪರದಾಡುವಂತಾಗಿದೆ. ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆಯನ್ನ ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನ ಕಾಣುವಂತ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶಿಡ್ಲಕಟ್ಟೆ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಒಂದು ರೀತಿಯಂತಹ ಶಾಪದ ಗ್ರಾಮನ ಅಂತಲೇ ಹೇಳ್ಬೋದು. ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಜನರೆಲ್ಲರೂ ಕೂಡ ಅಷ್ಟೇ ಪರದಾಡ್ತಿದ್ದಾರೆ. ಸಾಕಷ್ಟು ಬಾರಿ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಶಾಸಕರು,